ಮಂಡ್ಯ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಭಿನ್ನಮತ ಏನಿದೆ ಇವತ್ತಾದರೂ ಶಮನವಾಗುತ್ತಾ ಮುಖಂಡರ ಸಿಟ್ಟು ಅನ್ನೋದು. ಯಾಕಂದ್ರೆ ಮಂಡ್ಯ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಒಂದಷ್ಟು ಲೆಕ್ಕಾಚಾರಗಳಾಗ್ತಿದೆ. ಜೆಡಿಎಸ್ಗೆ ಸಪೋರ್ಟ್ ಮಾಡೋದು ಒಂದಷ್ಟು ನಾಯಕರಿಗೆ ಅಲ್ಲಿ ಇಷ್ಟ ಇಲ್ಲ. ಆ ಒಂದು ಮುನಿಸೇನಿದೆ ಇವತ್ತಾದರೂ ಕಡಿಮೆ ಆಗುತ್ತಾ ಅನ್ನೋದು ಮುನಿದ ಕೈ ಮುಖಂಡರೊಂದಿಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸ್ತಾರೆ. ಅವರೇನಾದರೂ ಮೂಗುದಾರ ಹಾಕುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು ಈಗ ಪ್ರಶ್ನೆ. ಅಸಮಾಧಾನ ಶಮನಕ್ಕಾಗಿ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸಭೆ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇವತ್ತು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಮಂಡ್ಯದಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಅದನ್ನ ಇನ್ನೇನು ಚುನಾವಣೆಗೆ 10-12 ದಿನ ಮಾತ್ರ ಬಾಕಿ, ಹಾಗಾಗಿ 10-11 ದಿನ ಇದೆಲ್ಲವೂ ಕೂಡ ನಿವಾರಣೆ ಆಗಲೇಬೇಕು. ಚೆಲುವರಾಯಸ್ವಾಮಿ ರಮೇಶ್ ಬಾಬು ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಇವತ್ತಿನ ಮೀಟಿಂಗ್ನಲ್ಲಿ ಏನಾದರೂ ಒಂದು ಕನ್ಕ್ಲೂಷನ್ಗೆ ಬರ್ತಾರಾ? ಚೆಲುವರಾಯಸ್ವಾಮಿ, ಬಂಡಿ ಸಿದ್ದೇಗೌಡ ಮುಂತಾದಂಥ ನಾಯಕರು ಕಳೆದ ಹಲವಾರು ದಿನಗಳಿಂದ ಒಂದಷ್ಟು ಅಸಮಾಧಾನ ಇದೆ. ಅವರಿಗೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ನೀವು ಪ್ರಚಾರ ಮಾಡಲೇಬೇಕು ಅಂತ ಖಡಕ್ ಆಗಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಸೂಚನೆಯನ್ನ ಇವತ್ತು ಕೊಡ್ತಾರಾ? ಅದರ ಪಾಲನೆ ಆಗತ್ತಾ? ಫೈನಲಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸಂಪೂರ್ಣವಾದಂಥ ಒಂದು ಬೆಂಬಲ ಸಿಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ರಮೇಶ್ ಬಾಬು, ಅದೇ ರೀತಿಯಾಗಿ ಬಂಡಿ ಸಿದ್ದೇಗೌಡ, ಚೆಲುವರಾಯಸ್ವಾಮಿ ಇವರೆಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಟಿಕೆಟನ್ನು ಬಿಟ್ಕೊಡೋದು ಇಷ್ಟ ಇರಲಿಲ್ಲ. ಆದರೆ ಇವತ್ತು ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಸಿದ್ದರಾಮಯ್ಯನವರು ಹೇಳಿದಾಗ ಬಹುತೇಕ ನಾಯಕರು ಅದಕ್ಕೆ ಬೆಲೆ ಕೊಟ್ಟೇ ಕೊಡ್ತಾರೆ. ಆದರೆ ಇವತ್ತು ಕೂಡ ಅದು ಅನ್ವಯ ಆಗುತ್ತಾ ಸಿದ್ದರಾಮಯ್ಯನವರ ಮಾತಿಗೆ? ಚೆಲುವರಾಯಸ್ವಾಮಿ, ಬಂಡಿ ಸಿದ್ದೇಗೌಡ, ರಮೇಶ್ ಬಾಬು ಮುಂತಾದಂಥ ನಾಯಕರು ಓಕೆ ಅಂತ ಹೇಳಿ ಇವತ್ತಿನಿಂದ ಆದರೂ ಆಕ್ಟಿವ್ ಆಗಿ ಪ್ರಚಾರಕ್ಕೆ ಇಳಿತಾರಾ ನಿಖಿಲ್ ಅವರ ಪರವಾಗಿ ಅಂತ? ಯಾಕಂದರೆ ಮೊನ್ನೆಷ್ಟೇ ಮಾತನಾಡಬೇಕಾದ್ರೂ ಕೂಡ ಹೇಳಿದರು, ಇನ್ನೇನು ಸ್ವಲ್ಪ ದಿನ ಇದೆಯಲ್ಲ ನಾವು ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಇದೀಗ ಇವತ್ತು ಮಂಡ್ಯದಲ್ಲಿ ಒಂದು ರೀತಿಯಾಗಿ ಫೈನಲ್ ಅಟೆಂಪ್ಟ್ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಇನ್ನೇನು ಕೇವಲ ಒಂದು 10 ದಿನ ಬಾಕಿ ಇರೋದು. ಯಶಸ್ವಿ ಆಗ್ತಾರಾ ಮಾಜಿ ಸಿಎಂ, ಹೇಗೆ ಅಂತ? ಅವಿನಾಶ್, ಇಂಥದ್ದೊಂದು ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅಂದ್ರೆ ಚುನಾವಣೆಗೆ ಇನ್ನೇನು 10 ದಿನ ಬಾಕಿ ಇದೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಮನ್ವಯತೆ ಮೂಡಿಲ್ಲ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಅವರ ಪರ ಎಲ್ಲೂ ಕೂಡ ಮತಯಾಚನೆಯನ್ನ ಮಾಡ್ತಾ ಇಲ್ಲ. ಇದರಿಂದ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತಹ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಅಲ್ಲಿನ ಕಾಂಗ್ರೆಸ್ ಮುಖಂಡರ ನಡುವೆ ಒಂದು ರೀತಿಯ ಮನಸ್ತಾಪ ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡಿದೆ. ಈ ಬಿರುಕನ್ನ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಭೆಗಳನ್ನ ನಡೆಸಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಚೆಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ರವಿ ಗಾಣಿಗ ಸೇರಿದಂತೆ ಕಾಂಗ್ರೆಸ್ನ ಮಂಡ್ಯ ಯಾರು ಪ್ರಮುಖರಿದ್ದಾರೆ ಅವರೆಲ್ಲರನ್ನೂ ಕೂಡ ತಮ್ಮ ಕಾವೇರಿ ನಿವಾಸಕ್ಕೆ ಬರ ಹೇಳಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ಲಿಕ್ಕಿದ್ದಾರೆ. ಕಳೆದ 3-4 ದಿನಗಳ ಹಿಂದೆಯೂ ಕೂಡ ತಡರಾತ್ರಿ ಸಭೆಯನ್ನ ನಡೆಸಿ ಸಿದ್ದರಾಮಯ್ಯನವರು ಇದೇ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯ ವರ್ಕೌಟ್ ಅನ್ನ ಮಾಡ್ತಾ ಇರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕೆಲಸವನ್ನು ಕೂಡ ಮಾಡ್ತಿರ್ಲಿಲ್ಲ. ಈ ಕಾರಣಕ್ಕೋಸ್ಕರ ಈ ಒಂದು ಬಿರುಕು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಡುವಿನ ಮನಸ್ತಾಪ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಅದನ್ನ ಸರಿಪಡಿಸುವಂತಹ ಹೊಣೆಗಾರಿಕೆ ಸಿದ್ದರಾಮಯ್ಯನವರ ಮೇಲಿದೆ. ಹೀಗಾಗಿ ಇವತ್ತು ಒಂದು ರೀತಿಯ ಅಂತಿಮ ಸೂಚನೆ ಅಂತಲೇ ಹೇಳ್ಬೇಕು. ಇವತ್ತೇನಾದ್ರೂ ಸಿದ್ದರಾಮಯ್ಯನವರು ಈ ಒಂದು ಸಂಧಾನದಲ್ಲಿ ಸಕ್ಸಸ್ ಆದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಸಾಕಷ್ಟು ಬಲ ಬಂದಂತಾಗುತ್ತೆ. ಇಲ್ಲದೆ ಹೋದ್ರೆ ಚುನಾವಣೆ ಏನು ದಿನಗಣನೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮನಸ್ತಾಪ ಮತ್ತಷ್ಟು ಹೆಚ್ಚಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದಾವೆ. ಇನ್ನು ಮಂಡ್ಯ ಕಾಂಗ್ರೆಸ್ನ ನಾಯಕರು ಕೂಡ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ತಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಸಂಪರ್ಕ ಮಾಡಿಲ್ಲ. ಜೆಡಿಎಸ್ ನ ನಾಯಕರು ಅಭ್ಯರ್ಥಿಯನ್ನ ಘೋಷಣೆ ಮಾಡುವ ಸಂದರ್ಭದಲ್ಲೂ ಕೂಡ ತಮ್ಮನ್ನ ಕನ್ಸಿಡರ್ ಮಾಡಿಲ್ಲ. ಹೀಗಿದ್ದ ಮೇಲೆ ನಾವ್ಯಾಕೆ ಅವರ ಪರ ಪ್ರಚಾರಕ್ಕೆ ನಿಲ್ಬೇಕು ಅನ್ನುವಂತ ಪ್ರಶ್ನೆಯನ್ನ, ಮೂಲಭೂತವಾದಂತಹ ಪ್ರಶ್ನೆಯನ್ನ ಎತ್ಕೊಂಡು ಈ ರೀತಿಯ ಅಸಮಾಧಾನವನ್ನ ತೋರಿಸ್ತಾ ಇದ್ದಾರೆ. ಇವತ್ತು ನಡೀತಾ ಇರುವಂತಹ ಸಭೆ ಈ ಮಹತ್ವವನ್ನ ಪಡೆದುಕೊಂಡಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.